ಗರ್ಭಿಣಿಯರು ಮತ್ತು ಮಕ್ಕಳ ಬದುಕಿಗೆ ಆಶಾಕಿರಣವಾಗಬೇಕಿದ್ದ ಸಾರ್ವಜನಿಕ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ನಿರ್ಮಾಣ ಆದರೂ ಉದ್ಘಾಟನೆ ಮಾತ್ರ ಆಗಿಲ್ಲ. ಉದ್ಘಾಟನೆ ಆಗದಿರಲು ಕಾರಣ ಏನು ಅಂತ ತಿಳಿಬೇಕಾ? ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಉದ್ಘಾಟನೆ ಆಗಿಲ್ಲ ಲಿಂಗಸಗೂರಿನ ತಾಯಿ ಮಕ್ಕಳ ಆಸ್ಪತ್ರೆ. ಕಾಮಗಾರಿ ಮುಗಿದು 6 ತಿಂಗಳಾದರೂ ಕೂಡ ಉದ್ಘಾಟನೆ ಮಾಡಿಲ್ಲ. 30 ಕೋಟಿ ವೆಚ್ಚದಲ್ಲಿ 100 ಹಾಸಿಗೆಗಳ ಆಸ್ಪತ್ರೆ ರೆಡಿ. ನಿರ್ಮಾಣವಾಗಿ 6 ತಿಂಗಳಾದರೂ ಉದ್ಘಾಟನೆ ಭಾಗ್ಯವಿಲ್ಲ. ರಾಯಚೂರು ಜಿಲ್ಲೆ ಲಿಂಗಸಗೂರು ಪಟ್ಟಣದ ಕರಡಕಲ್ಲು ಹೊರವಲಯದಲ್ಲಿ 100 ಹಾಸಿಗೆಯ ತಾಯಿ ಮಕ್ಕಳ ಆಸ್ಪತ್ರೆ ನಿರ್ಮಾಣ ಮಾಡಲಾಗಿದೆ. ನೂತನ ಕಟ್ಟಡಕ್ಕೆ ಬರೋಬ್ಬರಿ 30 ಕೋಟಿ ವೆಚ್ಚ ಮಾಡಲಾಗಿದೆ. 6 ತಿಂಗಳ ಹಿಂದೆಯೇ ಆಸ್ಪತ್ರೆ ಕಟ್ಟಡ ಸಂಪೂರ್ಣವಾಗಿ ನಿರ್ಮಾಣವಾದರೂ ಇನ್ನೂ ಮಾತ್ರ ಉದ್ಘಾಟನೆ ಆಗಿಲ್ಲ. ಸದ್ಯ ಗರ್ಭಿಣಿಯರು ಮತ್ತು ಮಕ್ಕಳ ಬದುಕಿಗೆ ಆಶಾಕಿರಣವಾಗಬೇಕಾಗಿದ್ದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಉದ್ಘಾಟನೆ ಕಾಣದೆ ಅನಾಥವಾಗಿ ನಿಂತಿದೆ. ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ಎಂಬ ವಿಶೇಷ ಕಾರ್ಯಕ್ರಮದ ಮೂಲಕ ಬೆಳಕು ಚೆಲ್ಲುವ ಕೆಲಸ ಮಾಡಿದೆ. ದಿನೇಶ್ ಗುಂಡೂರಾವ್ ಅವರು ಇದನ್ನು ಆದಷ್ಟು ಬೇಗ ತಮ್ಮ ಇಲಾಖೆಗೆ ನಿರ್ದೇಶನ ನೀಡಿ ಇದನ್ನು ಉದ್ಘಾಟನೆ ಮಾಡಬೇಕಂತ ನಾನು ಅವರಲ್ಲಿ ಮನವಿ ಮಾಡ್ತೀನಿ. ಜೊತೆಗೆ ಏನಾಗಿದೆ ಅಂದರೆ ಈ ಭಾಗದಲ್ಲಿ ಒಂದು ಒಳ್ಳೆಯ ಆಸ್ಪತ್ರೆ ನಿರ್ಮಾಣಗೊಂಡಿದೆ. ಒಂದು 35 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಆರೋಗ್ಯ ಆಸ್ಪತ್ರೆ ನಿರ್ಮಾಣಗೊಂಡಿದ್ದು ಇಡೀ ನಮ್ಮ ತಾಲೂಕಿನ ಜನರಿಗೆ ಒಂದು ಒಳ್ಳೆಯದಾಗುತ್ತೆ ಅನ್ನೋದು ಒಂದು ಆಶಾಭಾವನೆ ಕೂಡ ನಮ್ಮದು ಇದೆ. ಇಲ್ಲಿ ಆದಷ್ಟು ಬೇಗ ಉದ್ಘಾಟನೆ ಮಾಡಬೇಕಂತ ನಮ್ಮ ಬೇಡಿಕೆ ಇದೆ. ಅದು ಉದ್ಘಾಟನೆ ಮುಂಚೆಗೆ ನಮಗೆ ಸಿಬ್ಬಂದಿಗಳಾಗಲಿ, ಡಾಕ್ಟರ್ಗಳಾಗಲಿ, ವಾಚ್ಮೆನ್ ಆಗಲಿ ಪ್ರತಿಯೊಬ್ಬರು ನೇಮಕ ಮಾಡಬೇಕು. ಇದು ಆಯ್ತಪ್ಪ ಅಂದರೆ ಎಲ್ಲ ಅನುಕೂಲ ಆಗುತ್ತವಲ್ಲ ಬಡವರಿಗೆ. ತಮ್ಮ ನ್ಯೂಸ್ ಚಾನೆಲ್ ಅಂತ ಕೇಳಿಕೊಳ್ತೀವಿ ನಾವು ಆದಷ್ಟು ಬೇಗ. ಆಸ್ಪತ್ರೆಗೆ ಕಟ್ಟಡ ನಿರ್ಮಾಣವಾದರೂ ಆಸ್ಪತ್ರೆಗೆ ಅಗತ್ಯವಾಗಿ ಬೇಕಿರುವ ವೈದ್ಯರು, ಸಿಬ್ಬಂದಿ ಹಾಗೂ ಯಂತ್ರೋಪಕರಣ ಕೊರತೆ ಇದೆಯಂತೆ. ಹೀಗಾಗಿ ಉದ್ಘಾಟನೆ ತಡವಾಗ್ತಾ ಇದ್ದಂತೆ ಇಲ್ಲಿ ಏನೇ ಸಮಸ್ಯೆ ಆದರೂ ತಾಲೂಕು ಆಸ್ಪತ್ರೆಗೆ ಹೋಗಬೇಕು ಅಂತ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಸುಮಾರು 35 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ತಾಲೂಕಿನ ತಾಯಿ ಮಕ್ಕಳ ಆಸ್ಪತ್ರೆಯನ್ನು ಕೂಡಲೇ ಆದಷ್ಟು ಬೇಗನೆ ತಾಲೂಕಿನ ರಾಜಕಾರಣಿಗಳಾಗಿರ್ಬೋದು ಅಥವಾ ಜಿಲ್ಲಾ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಆಗಿರ್ಬೋದು ಮತ್ತು ಸಂಬಂಧಪಟ್ಟ ಇಲಾಖೆಯ ಸಚಿವರಾಗಿರ್ಬೋದು ಮಧ್ಯಪ್ರವೇಶ ಮಾಡಿ ಕೂಡಲೇ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು. ನೋಡಿದಾಗ ಈ ಒಂದು 36 ಕೋಟಿ ರೂಪಾಯಿ ಏನು ವೆಚ್ಚದಲ್ಲಿ ಕಟ್ಟಿದ್ದಂತ ನಮಗೆ ನೋಡಿ ಇದೀಗ ನಮ್ಮ ಎಲ್ಲರೂ ನಾವು ವೀಕ್ಷಣೆ ಮಾಡಿದಾಗ ಚೆನ್ನಾಗಿ ಕಟ್ಟಿದ್ದಾರೆ. ಆದರೆ ಬಟ್ ಅದನ್ನು ಯಾವಾಗ ಉದ್ಘಾಟನೆ ಮಾಡಿ ಯಾವಾಗ ನಮ್ಮ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತಾರಂತ ಇದು ನಮ್ಮ ಲಿಂಗಸಗೂರಿನ ಪ್ರತಿಯೊಬ್ಬರ ಒಂದು ವಿಚಾರ ಅಂತ ಇದೆ. ಒಟ್ನಲ್ಲಿ ಬಡ ಜನರಿಗೆ ಅನುಕೂಲವಾಗಬೇಕಾಗಿರುವ ತಾಯಿ ಮಕ್ಕಳ ಆಸ್ಪತ್ರೆ ಉದ್ಘಾಟನೆಯಾಗದಿರುವುದು ನಿಜಕ್ಕೂ ವಿಪರ್ಯಾಸ. ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಗಮನಹರಿಸಬೇಕು ಎಂಬುದು ಸ್ಥಳೀಯರ ಆಗ್ರಹವಾಗಿದೆ. ವಿಶ್ವನಾಥ್ ಹುಗಾರ್, ನ್ಯೂಸ್ 18 ರಾಯಚೂರು.